ಶೆಡ್ ಮೇಲೆ ಮರ ಬಿದ್ದು ಭಾರೀ ಅನಾಹುತ ತಪ್ಪಿದ ದುರ್ಘಟನೆ. ಯಾದಗಿರಿ ಜಿಲ್ಲೆ ಹುಣಸಗಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿರುವ ಶೆಡ್ ಒಂದರ ಮೇಲೆ ಮರ ಬಿದ್ದು ಭಾರೀ ಅನಾಹುತ ಸಂಭವಿಸುವ ಅಪಾಯ ತಪ್ಪಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಕೇವಲ ಶೆಡ್ ಇಲ್ಲದೆ ಬದುಕನ್ನ ಸಾಗಿಸುತ್ತಿರುವ ಈ ಕುಟುಂಬ ಕೆಬಿ ಜನಲ ಜಾಗದಲ್ಲಿ ತಾತ್ಕಾಲಿಕವಾಗಿ ಶೆಡ್ ಹಾಕಿಕೊಂಡು ವಾಸಿಸುತ್ತಿದ್ದು, ಗಂಡ, ಹೆಂಡತಿ ಹಾಗೂ 3 ಮಕ್ಕಳು ಸೇರಿ 5 ಮಂದಿ ಇದ್ದರು. ಮಳೆಯೊಡನೆ ಬಿರುಗಾಳಿ ಬೀಸಿದ ಪರಿಣಾಮ ಮರ ಬಿದ್ದು ಶೆಡ್ ಮೇಲೆ ಉರುಳಿದೆ. ಅದೃಷ್ಟವಶಾತ್ ಯಾರಿಗೂ ಗಾಯಗಳಾಗದೆ ಪಾರಾಗಿದ್ದಾರೆ. ಈ ದುರ್ಘಟನೆಯ ಪರಿಣಾಮವಾಗಿ ಶೆಡ್ನಲ್ಲಿ ಸಂಗ್ರಹಿಸಿದ್ದ ಅಕ್ಕಿ, ಬೇಳೆ, ಕಾಳುಗಳು ಸೇರಿದಂತೆ ಅನೇಕ ಸಾಮಾನುಗಳು ಹಾನಿಗೊಳಗಾಗಿವೆ. ವರ್ಷಗಳಿಂದ ಶಾಶ್ವತ ಮನೆ ಇಲ್ಲದೆ ಶೆಡ್ನಲ್ಲೇ ಜೀವನ ಸಾಗಿಸ್ತಾ ಇರುವ ಈ ಬಡ ಕುಟುಂಬಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಹಾಯ ಹಸ್ತ ನೀಡಬೇಕೆಂದು ಶರಣಪ್ಪ ಮಲ್ಲಪ್ಪ ಅವರು ಮನವಿ ಮಾಡಿದ್ದಾರೆ. ಯಾವಾಗ ಎಷ್ಟು ಗಂಟೆಗೆ ಬಿದ್ದಪ್ಪ ಅದು? ಇಲ್ಲಿ 4:30 ಪೌಣೆ 5 ಆಗಿತ್ತು ರೀ. ಸಾಯಂಕಾಲ ರೀ ನಾವು ಕೆಲ್ಸಕ್ಕೆ ಹೋಗಿದ್ವಿ ಇಬ್ಬರು ಗಂಡಾಡ್ತಿ 3 ಮಕ್ಕಳು ಮನ್ಯಾಗಿದ್ರಿ. ಇಲ್ಲಿ ಮನ್ಯಾಗಿರೋನ ಊಟ ಗಿಡ ಬಿದ್ದು ಕೂಡ್ಲೇನೆ ಮಕ್ಕಳು ಫೋನ್ ಹಚ್ಚಿದ್ರಿ, ಹಿಂಗೆ ಗಿಡ ಬಿದ್ದದ ಒಳಗಾಗಿವಿ ಅಂತೇಳಿ ಅನ್ನೋದಕ್ಕೆ. ಆದ್ರೆ ನಾವು ಬರೋದಕ್ಕೆ ಕಡೆಕ್ ಆಗಿದ್ರಿ. ಮನೇಲಿ ಯಾರು ಇರಲಿಲ್ಲ, ಯಾರು ಇದ್ದಿದ್ರಿ, 3 ಮಕ್ಕಳು ಇದ್ದಾರ. ಬರೋದ್ರಾಗೆ ಕಡೆಕ್ ಆಗ್ಯಾರ. ನಾನು ಅಲ್ಲಿಂದ ದಗಲಿಂದ ಓಡಿ ಬಂದು ನೋಡಿದ್ರಾಗ ಈ ಗಿಡ ನೋಡಿಕೆ ಒಳಗೆ ಹೋಗ್ಕೊಂಡಿನ್ರಿ. ಕರೆಂಟ್ ಚಾಲು ಇತ್ತಾ? ಮೇನ್ ಬಂದಿತ್ತು. ಸ್ವಂತ ಮನೆ ಇಲ್ಲ ನಿಮ್ಗೆ? ಸ್ವಂತ ಮನೆ ಏನಿಲ್ರಿ, ಜಾಗ ಇಲ್ಲ ಏನು. ಅದಕ್ಕೆ ಹಿಂಗಾಗಿ ಇಲ್ಲಿ ಎಷ್ಟು ದಿನದಿಂದ ಇದ್ರಿ ಇಲ್ಲಿ? ಇಲ್ಲಿ ಬಂದು 1 ವರ್ಷ ಆಯ್ತು ರೀ. ಮನೆ ಇಲ್ಲ ಅಂತೇಳಿ ಪಂಚಾಯತಿಗೆ ಏನಾದ್ರು ನೀವು ಅರ್ಜಿ ಕೊಟ್ಟಿದ್ರೆ? ಕೊಟ್ಟಿವಿ, ಎಲ್ಲ ಕಾಗದ ಪತ್ರ ಕೊಟ್ಟಿವಿ, ಎಲ್ಲನೂ ಕೊಟ್ಟಿವಿ. ಕೊಡ್ತೀವಿ ಅಂದ್ರೆ ಆದ್ರೆ ಇನ್ನವರಿಗೆ ನಮ್ಗೇನು ಇದು ನಡೆಯಲ್ಲ. ಮನೇಲಿ ಏನಾದ್ರು ಲಾಸ್ ಆಗಿದೆ? ಏನಾದ್ರು ಲಾಸ್ ಆಗೈತ್ರಿ? ಏನಿಲ್ರಿ, ಊಟ ಬಟ್ಟೆ ಮೇಲೆ ಇದೀವಿ ನಾವು. ಏನಿಲ್ರಿ, ಎಲ್ಲ ಜೋಳ, ಅಕ್ಕಿ, ಖಾರ ಎಲ್ಲ ಮಂದಿ ಮನೆಗೆ ಎಲ್ಲ ಲಾಸ್ ಆಗೈತ್ರಿ. ನಮ್ದು ಏನು ಇಲ್ರಿ. ಈಗ ಊಟ ಬಟ್ಟೆ ಮೇಲೆ ನಾವು ಹೊರಗಡೆ ಇದೀವಿ ನೋಡ್ರಿ. ಈಗ ನಾವು ಏನಿಲ್ರಿ, ಎಲ್ಲ ಭಾಳ ಲಾಸ್ ಆಗೈತ್ರಿ. ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಹೋದ್ರ? ಈಗ ಒಬ್ಬ ಮೆಂಬರ್ ಬಂದಿದ್ದನ್ರಿ, ನಮ್ಮ ಮೆರ್ಲಿಂಗಪ್ಪ ಮಾವ ಅಂತ ಬಂದಿದ್ದನ್ರಿ. ಬಂದು ಅವರೇ ಬಂದು ಎಲ್ಲ ನೋಡಿ ಅವ್ರಿಗೆ ಸ್ವಲ್ಪ ಪತ್ರಕರ್ತದವ್ರಿಗೆ ಅವ್ರಿಗೆ ಯಾರ್ಯಾರಿಗೆ ಹೇಳ್ಯಾರ್ರಿ.